ಹಲೋ ಫ್ರೆಂಡ್ಸ್, ಇವತ್ತೊಂದು ಜಾಕ್ ಫ್ರೂಟಿಂದ ಅಂದರೆ ಹಲಸಿನಕಾಯಿಂದ ಒಂದು ಪಲಾವ್ ಮಾಡೋಣ ಬನ್ನಿ. ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಕೊಬ್ಬರಿ ಇದೆ, ಒಂದು ಸ್ವಲ್ಪ ಕೊಬ್ಬರಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಒಂದೇ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಮತ್ತು ನಿಮಗೆ ಆಪ್ಷನ್ ಇದೆ ಫ್ರೆಂಡ್ಸ್. ಹಸಿಮೆಣ್ಸಿಕಾಯಿ ಬೇಕಾದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಒಣಗಿದ್ದು ಬೇಕು ಅಂದರೆ ಒಣಗಿದ್ದೇ ಹಾಕ್ಕೊಳ್ಳಿ. ಬಟ್ ಇಲ್ಲಿ ನಾನು ಒಣಗಿದ್ದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಯಾಕಂದರೆ ನಾನು ತುಂಬ ರೈಸ್ ಮಾಡ್ತಿಲ್ಲ, ಮೇ ಬಿ ಒಂದು ಲೋಟಕ್ಕಾಗಷ್ಟು ಮಾಡ್ತಿದ್ದೀನಿ. ಹಾಗಾಗಿ ನಾನು ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಒಂದು 2ರಿಂದ 4 ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಸಹ ಹಾಕ್ಕೊಳ್ಳಿ. ಮತ್ತು ಲವಂಗ ಫ್ರೆಂಡ್ಸ್, ಲವಂಗ ಒಂದು 2 ಮತ್ತು ಒಂದೇ ಒಂದು ಪೀಸ್ ಚಕ್ಕೆ ಮತ್ತು ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಪೌಡರು ಮತ್ತು ಒಂದು ಚಿಕ್ಕ ಪೀಸ್ ಆಗೋಷ್ಟು ಶುಂಠಿನೂ ಸಹ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮತ್ತು ಅದರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಮಕ್ಕಳೆಲ್ಲ ಎತ್ತಿ ಹೊರಗಡೆ ಎಸಿತಾರೆ. ಹಾಗಾಗಿ ನಾವು ಇದರಲ್ಲಿ ಹಾಕಿ ರುಬ್ಬೋದ್ರಿಂದ ಯಾವುದೇ ಕಾರಣಕ್ಕೂ ನಮಗೆ ಟೇಸ್ಟು ಸಹ ಚೇಂಜ್ ಏನೂ ಆಗೋದಿಲ್ಲ, ಬಟ್ಟು ನಮ್ಮ ಹೆಲ್ತಿಗೂ ಒಳ್ಳೆಯದು ಫ್ರೆಂಡ್ಸ್. ಒಂದು ಸ್ವಲ್ಪ ಶುಂಠಿನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟನ್ನು ಸಹ ಹಾಕಿ ನಾವು ರುಬ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಪಲಾವ್ಗೆ ಏನು ರೆಡಿ ಮಾಡ್ಕೊಂಡಿದ್ದೆ, ಜಾಕ್ ಫ್ರೂಟ್ ಪಲಾವ್ಗೆ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್, ಓಕೆನಾ. ಬಟ್ ಇಲ್ಲಿ ನಾನು ಒಂದು ಸ್ವಲ್ಪ 1 ಕಪ್ ಆಗೋಷ್ಟು ಜಾಕ್ ಫ್ರೂಟನ್ನು ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಓಕೆನಾ. ಇದನ್ನು ಸಹ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷದ ಕಾಲ ಈಗ ಫ್ರೈ ಮಾಡ್ತಾ ಹೋಗಿ. ನೆಕ್ಸ್ಟು ನಾನು ಕಾಬೂಲ್ ಕಡಲೆನೂ ಸಹ 1 ಕಪ್ ಆಗೋಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಎರಡನ್ನೂ ಸೇರಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಡೀಪಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷದ ಕಾಲ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ ಅಲ್ವಾ. ಈಗ ನಾವು ಏನು ಒಂದು 4 ಎಲೆ ಪಲಾವ್ ಮೇಲೆ ನಿಮ್ಮ ಇಷ್ಟ, ಆಪ್ಷನ್ ಇದೆ, ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ ಫ್ರೆಂಡ್ಸ್. ಮತ್ತು ಈಗ ನಾವು ಏನು ಬಿಟ್ಕೊಂಡಿದ್ದೀವೋ ಅದನ್ನು ಸಹ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಮತ್ತು ನಾನು ಇಲ್ಲಿ 1.5 ಲೋಟ ಆಗೋಷ್ಟು ಅಕ್ಕಿಯನ್ನು ಸಹ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ 2.5 ಲೋಟ ಆಗೋಷ್ಟು 2 ಅಥವಾ 3 ಲೋಟ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಷಲ್ ಬಡಿಸಿದ್ರೆ ರುಚಿಯಾದ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡೋಣ ಬನ್ನಿ, ವಿಷಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಿಸಿಯಾದ ಪಲಾವ್ ರೆಡಿಯಾಗಿದೆ. ಇನ್ನು ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಸಿ ಪಲಾವ್ ರೆಡಿ ಆಗಿದೆಯಲ್ಲ, ಒಮ್ಮೆ ನೀವು ಟೇಸ್ಟ್ ಮಾಡಿ. ಯಾಕೆ ನಾವು ಜಾಕ್ ಫ್ರೂಟಿಂದ ಪಲಾವ್ ಮಾಡಬೇಕು ಅಂತ ಅನ್ನೋದಾದರೆ, ಈಗ ಫಾರ್ ಎಕ್ಸಾಂಪಲು ಫ್ರೆಂಡ್ಸ್, ಈಗ ವೆಜ್ ಇರೋರಿಗೆ ನಮಗೆ ಯಾವುದೇ ರೀತಿಯ ವಿಟಮಿನ್ಸು ಪ್ರೋಟೀನ್ಸು ಕೆಲವೊಂದು ಐಟಮ್ಸಲ್ಲಿ ಸಿಗುತ್ತೆ. ಬಟ್ ಇದರಲ್ಲಿ ಹೆವಿ ಪ್ರೋಟೀನ್ಸು, ವಿಟಮಿನ್ಸು, ಪ್ರತಿಯೊಂದು ಫ್ಯಾಟ್ಸು ಪ್ರತಿಯೊಂದು ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಅಟ್ಲೀಸ್ಟ್ ವರ್ಷಕ್ಕೆ 1-2 ಟೈಮ್ಸು ಸಿಕ್ಕರೆ ನಿಮಗೆ ಖಂಡಿತ ನೀವು ಮಂತ್ಲಿ ಮಾಡಿ, ತೊಂದರೆ ಏನಿಲ್ಲ, ಓಕೆನಾ. ಇದು ಜಾಕ್ ಫ್ರೂಟ್ನ ಪಲಾವ್ ಆಗಿರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತೇಳಿ ರೆಡಿ ಮಾಡಿಟ್ಟಿದ್ದೀನಿ, ಓಕೆನಾ. ಒಮ್ಮೆ ನೀವು ಟ್ರೈ ಮಾಡಿ ಬನ್ನಿ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ. ಥ್ಯಾಂಕ್ ಯು. ಇಲ್ಲಿ ನಾನು ಮನೆಯಲ್ಲೇ ಮಾಡಿದಂಥ ಹಾಗಲಕಾಯಿ ಉಪ್ಪಿನಕಾಯಿ ಫ್ರೆಂಡ್ಸ್, ಇದು ಹಾಗಲಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ಮಾಡಿದಂಥದ್ದು, ಓಕೆನಾ. ಎಲ್ಲ ಕಾಂಬಿನೇಷನ್ ಜೊತೆಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಒಮ್ಮೆ ನೀವು ಟ್ರೈ ಮಾಡಿ, ಓಕೆ. ಥ್ಯಾಂಕ್ ಯು.